ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ. ಶ್ರೀರಾಮ ಪಟ್ಟಾಭಿಷೇಕವು ನಡೆಯುತ್ತಿರುವ ಆ ಶುಭ ಸಂದರ್ಭದಲ್ಲಿ ವೇದ ಪುರುಷರು ವಂದಿ ಮಾಗಧರ ವೇಷದಿಂದ ಶ್ರೀರಾಮನಿದ್ದಲ್ಲಿಗೆ ಬಂದರು. ಕೃಪಾನಿಧಿಯು ಸರ್ವಜ್ಞನೂ ಆದ ಪ್ರಭುವು ಅವರನ್ನು ಗುರುತಿಸಿ ಆದರದಿಂದ ಸ್ವಾಗತಿಸಿದನು. ಬಂದವರು ವೇದ ಪುರುಷರೆಂಬ ರಹಸ್ಯವು ಪ್ರಭುವಿಗಲ್ಲದೆ ಬೇರೆ ಯಾರಿಗೂ ಅರಿವಾಗಲಿಲ್ಲ. ಅವರು ಪ್ರಭುವಿನ ಗುಣಗಾನವನ್ನು ಮಾಡತೊಡಗಿದರು. ಜಯ ಸಗುಣ ನಿರ್ಗುಣ ರೂಪ ರೂಪ ಅನೂಪ ಭೂಪ ಶಿರೋಮಣೆ ದಸಕಂಧರಾದಿ ಪ್ರಚಂಡ ನಿಸಿಚರ ಪ್ರಬಲ ಕಲಬಲ ಭುಜ ಬಲಹನೆ ಅವತಾರ ನರ ಸಂಸಾರ ಭಾರ ವಿಭಂಜಿ ದಾರುಣ ದುಃಖದಹಿ ಜಯ ಪ್ರಣತ ಪಾಲ ದಯಾಲ ಪ್ರಭು ಸಂಜುಕ್ತ ಶಕ್ತಿ ನಮಾನ ಮಹೇ ತವ ವಿಷಮ ಮಾಯಾ ಬಸಸುರಾಸುರ ನಾಗ ನರ ಅಗ ಜಗಹರೆ ಭವ ಪಂಥ ಭ್ರಮತ ಅಮಿತ ದಿವಸ ನಿಸಿ ಕಾಲ ಕರ್ಮ ಗುಣ ನಿಭರೆ ಜೇನಾಥ ಕರಿ ಕರುಣಾ ಬಿಲೋಕೆ ತ್ರಿಭಿಧಿ ದುಃಖತೆ ನಿರ್ಬಹೆ ದ್ವವಖೇದ ಛೇದನ ದಚ್ಚ ಹಮಕ ಹಮಕಹು ರಚ್ಚ ರಾಮ ರಮ ನಮಾಮಹೇ ಜೇ ಜ್ಞಾನ ಮಾನ ವಿಮತ್ತ ತವ ಭವ ಹರನಿ ಭಕ್ತಿನ ಆದರಿ ತೇ ಪಾಯಿ ಸುರ ದುರ್ಲಭ ಪದಾದಪಿ ಅಪಾರ ಪರತ ಹಮ ದೇಖತ ಹರಿ ವಿಶ್ವಾಸ ಕರಿ ಸಬ ಆಸ ಪರಿಹರಿ ದಾಸ ತವ ಜೇ ಹೋಯಿ ರಹಿ ಜಪಿ ನಾಮ ತವ ಬಿನು ಶ್ರಮ ತರಹಿ ಭವನಾಥ ಸೋ ಸಮರಾಮಹೇ ಜೇ ಚರಣ ಶಿವ ಅಜ ಪೂಜ್ಯ ರಜ ಶುಭ ಪರಸಿ ಮುನಿಪತಿ ನೀತರಿ ನಕ ನಿರ್ಗತ ಮುನಿ ಬಂದಿತಾ ತ್ರೈಲೋಕ ಪಾವನಿ ಸುರಸರಿ ಧ್ವಜ ಕುಲಿಸ ಅಂಕುಶ ಕಂಜ ಜುತ ಬನ ಫಿರತ ಕಂಟಕ ಕಿನಲಹಿ ಪದ ಕಂಜ ದ್ವಂದ ಮುಕುಂದ ರಾಮ ರಮೇಶ ನಿತ್ಯ ಭಜಾಮಹೆ ಅವ್ಯಕ್ತ ಮೂಲ ಮನಾದಿ ತರು ತ್ವಚ ಚಾರಿ ನಿಗಮಾಗಮ ಬನೆ ಶಟಕಂಧ ಶಾಖಾ ಪಂಚಬೀಸ ಅನೇಕ ಪರ್ಣ ಸುಮನ ಘನೆ ಫಲ ಜುಗಲ ವಿಧಿ ಕಟು ಮಧುರ ಬೇಲಿ ಅಕೇಲಿ ಜಹಿ ಆಶ್ರಿತ ರಹೆ ಪಲ್ಲವತ ಪೂಲತ ನವಲ ನಿತ ಸಂಸಾರ ಬಿಟಪ ನಮಾಮಹೆ ಜೇ ಬ್ರಹ್ಮ ಅಜಮದ್ವೈತಮನುಭವ ಗಮ್ಯ ಮನ ಪರ ಧ್ಯಾವಹಿ ತೇ ಕಹು ಜಾನಹು ನಾಥ ಹಮ ತವ ಸಗುಣ ಜಸ ನಿತ ಗಾವಹಿ ಕರುಣಾಯತನ ಪ್ರಭು ಸದಾ ಗುಣ ಸದಗುಣಾಕರ ದೇವ ಯಹ ಬರಮಾಗಹಿ ಮನ ವಚನ ಕರ್ಮ ವಿಕಾರ ತಜಿತವ ಚರಣ ಹಮ ಅನುರಾಗಹಿ. ಓ ಸಗುಣ ನಿರ್ಗುಣ ರೂಪ, ನಿರುಪಮ ಲಾವಣ್ಯ ಭೂಷಿತ, ಓ ರಾಜ ಶಿರೋಮಣಿ, ನಿನಗೆ ಜಯವಾಗಲಿ. ನೀನು ರಾವಣಾದಿ ಪ್ರಚಂಡ ಪ್ರಬಲ ದುಷ್ಟ ರಾಕ್ಷಸರನ್ನು ನಿನ್ನ ಬಾಹುಬಲದಿಂದ ವಧಿಸಿರುವೆ. ನೀನು ಮಾನವಾವತಾರವನ್ನು ತಳೆದು ಭೂಭಾರವನ್ನು ಕಳೆದು ಅತ್ಯಂತ ದಾರುಣ ದುಃಖಗಳನ್ನು ಭಸ್ಮ ಮಾಡಿರುವೆ. ಓ ದಯಾಳು ಪ್ರಣತಪಾಲ ಪ್ರಭು, ನಿನಗೆ ಜಯವಾಗಲಿ. ಶಕ್ತಿ ಅಂದರೆ ಸೀತಾದೇವಿಯಿಂದೊಡಗೊಂಡ ಸರ್ವ ಸಮರ್ಥನಾದ ನಿನಗೆ ನಾವು ನಮಸ್ಕರಿಸುತ್ತೇವೆ. ಶ್ರೀಹರಿ, ನಿನ್ನ ದುಸ್ತರವಾದ ಮಾಯೆಗೆ ವಶರಾದ ದೇವತೆಗಳು, ರಾಕ್ಷಸರು, ನಾಗರು, ಮನುಷ್ಯರು, ಚರಾಚರ ಜೀವಿಗಳೆಲ್ಲವೂ ಕಾಲ ಕರ್ಮ ಗುಣಗಳಿಗೆ ಬಲಿಯಾಗಿ ಜನನ ಮರಣ ರೂಪಿ ಭವಾದ ಅಡವಿಯಲ್ಲಿ ಹಗಲು ರಾತ್ರಿ ಸುತ್ತುತ್ತಿರುವರು. ಸ್ವಾಮಿ,
ನೀನು ಕೃಪಾದೃಷ್ಟಿ ಬೀರಿದವರು ತಾಪತ್ರಯಗಳಿಂದ ವಿಮುಕ್ತರಾಗುವರು. ಜನನ ಮರಣ ಕ್ಲೇಶಗಳನ್ನು ಕಳೆಯಲು ದಕ್ಷನಾದ ಶ್ರೀರಾಮ, ನಮ್ಮನ್ನು ರಕ್ಷಿಸು. ನಿನಗೆ ನಮಸ್ಕರಿಸುತ್ತಿದ್ದೇವೆ. ಮಿಥ್ಯಾ ಜ್ಞಾನದ ಹಮ್ಮಿನಲ್ಲಿ ಬತ್ತರಾಗಿ ಭಯಹರನಾದ ನಿನ್ನ ಭಕ್ತಿಯನ್ನು ಆಧರಿಸದವರು ದೇವತೆಗಳಿಗೂ ದುರ್ಲಭವಾದ ಬ್ರಹ್ಮಾದಿ ಪದವಿಯನ್ನು ಪಡೆದರೂ ಅವುಗಳಿಂದ ಭ್ರಷ್ಟರಾಗುವುದನ್ನು ನಾವು ಕಾಣುತ್ತೇವೆ. ಆದರೆ ಎಲ್ಲ ವಿಧವಾದ ಆಸೆಗಳನ್ನು ತೊರೆದು ನಿನ್ನನ್ನು ನಂಬಿ ನಿನ್ನ ದಾಸರಾಗಿರುವವರು ನಿನ್ನ ನಾಮವನ್ನು ಜಪಿಸಿ ಪರಿಶ್ರಮವಿಲ್ಲದೆಯೇ ಭವಸಾಗರವನ್ನು ದಾಟುತ್ತಾರೆ. ಹೇ ನಾಥ, ಇಂತಹ ಪ್ರಭುವಾದ ನಿನ್ನನ್ನು ನಾವು ಸ್ಮರಿಸುತ್ತೇವೆ. ಯಾವ ಚರಣಗಳು ಹರವಿರಂಚಿಗಳಿಂದ ಪೂಜಿತವೋ, ಯಾವ ಚರಣ ರಜಸ್ಪರ್ಶದಿಂದ ಮುನಿಪತ್ನಿ ಅಹಲ್ಯೆಯು ಉದ್ಧಾರವಾಗಿ ಹೋದಳು, ಯಾರ ಚರಣ ನಖದಿಂದ ಮುನಿಜನ ವಂದಿತ ತ್ರೈಲೋಕ್ಯ ಪಾವನಿ ದೇವನದಿ ಗಂಗೆಯು ಹರಿಯುವಳು, ಧ್ವಜ ವಜ್ರ ಅಂಕುಶ ಕಮಲ ಮೊದಲಾದ ಚಿಹ್ನೆಗಳಿಂದ ಕೂಡಿದ ಯಾರ ಚರಣಗಳು ವನಗಮನದಲ್ಲಿ ಘಾಸಿಗೊಂಡವು, ಹೇ ಮುಕುಂದ, ಹೇ ರಾಮ, ಹೇ ರಮಾಪತಿ, ನಾವು ನಿನ್ನ ಅಂತಹ ಚರಣ ಕಮಲಗಳನ್ನು ನಿತ್ಯವೂ ಭಜಿಸುತ್ತಿದ್ದೇವೆ. ಈ ಸಂಸಾರ ವೃಕ್ಷಕ್ಕೆ ಪರಬ್ರಹ್ಮನಾದ ನೀನೇ ಮೂಲವು. ನಿನ್ನ ಸ್ವರೂಪವು ಅವ್ಯಕ್ತವು, ಅನಾದಿ ಅಂದರೆ ಶಾಶ್ವತವು. ಈ ಸಂಸಾರ ವೃಕ್ಷ ಸ್ವರೂಪವೆಲ್ಲದರಲ್ಲಿ ನೀನೇ ವಿರಾಜಮಾನನಾಗಿರುವೆ. ಈ ವೃಕ್ಷಕ್ಕೆ ಚತುರ್ವಿಧ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಪುರುಷಾರ್ಥಗಳು 4 ಕಾಂಡಗಳು. ಅದಕ್ಕೆ ಷಡ್ಭಾವ ವಿಕಾರಗಳು, ಜಾಯತೆ ಸ್ತ್ರೀ ವರ್ಧತೆ, ವಿಪರೀಣಮತೆ, ಅಕ್ಷೀಯತೆ, ವಿನಶ್ಯತೆ. ಈ ರೀತಿಯಾಗಿ ಉತ್ಪತ್ತಿ, ಅಸ್ತಿತ್ವವು, ವೃದ್ಧಿ, ವಿಪರಿಣಾಮ, ಅಪಕ್ಷಯ, ವಿನಾಶ, ಇವು ಈ 6 ವಿಕಾರಗಳು, 6 ರೆಂಬೆಗಳು. ಜಡಚೇತನಾತ್ಮಕವಾದ ಈ ಜಗತ್ತಿಗೆ 25 ತತ್ವಗಳು ಅಂದರೆ ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ದಶ ಇಂದ್ರಿಯಗಳು, ಮನೋಬುದ್ಧಿ ಅಹಂಕಾರ ಚಿತ್ತ ಎಂಬ 24 ಜಡ್ಗಳು, ಚೇತನವಾದ ಜೀವನು ಒಂದು, ಹೀಗೆ 25 ತತ್ವಗಳು. ಕೊಂಬೆಗಳು, ಅವುಗಳೇ ಕೊಂಬೆಗಳು, ಅಸಂಖ್ಯಾತವಾದ ಭೋಗ್ಯ ವಸ್ತುಗಳೇ ಎಲೆಗಳು. ಹೂವುಗಳು ಭೋಗ ಮೋಕ್ಷ ಎಂಬ 2 ಫಲಗಳು. ಧರ್ಮ ಮೋಕ್ಷರೂಪಿ ಫಲವು ಮಧುರವು ಶಾಶ್ವತವು, ಅರ್ಥ ಕಾಮ ಫಲಗಳು ಕಹಿಯು ಅಶಾಶ್ವತವು. ಮಾಯೆ ಎಂಬ ಬಳ್ಳಿ ಈ ಜಗತ್ ವೃಕ್ಷದಲ್ಲಿ ಎಲ್ಲೆಡೆ ವ್ಯಾಪಿಸಿಕೊಂಡಿದೆ. ಇದು ಭಗವಂತನನ್ನು ಆಶ್ರಯಿಸಿ ಅವನಿಗೆ ಅಧೀನವಾಗಿದೆ. ಭಗವಂತನನ್ನು ಭಜಿಸುವವರು ಈ ಮಾಯೆಯನ್ನು ದಾಟಿ ಹೋಗುತ್ತಾರೆ. ಈ ಮಾಯೆಯ ವಿಸ್ತಾರ ನಿತ್ಯ ನೂತನವಾಗಿ ಜರುಗುತ್ತಲೇ ಇದೆ ಎಂದು ವೇದಗಳು ಆಗಮಗಳು ಸಾರುತ್ತವೆ. ಸಂಸಾರ ವೃಕ್ಷ ರೂಪದಿಂದ ನೀನೇ ಕಾಣಿಸುತ್ತಿರುವೆ. ಸಂಸಾರ ವೃಕ್ಷ ರೂಪಿಯಾದ ಓ ರಾಮ, ನಿನಗೆ ನಮಸ್ಕಾರಗಳು. ಪರಬ್ರಹ್ಮನು ಜನ್ಮರಹಿತನು, ಅದ್ವೈತನು, ಮನಸ್ಸಿಗೆ ಅಗೋಚರನು, ಅನುಭವ ಗಮ್ಯನು ಎಂದು ಕೆಲವರು ಭಾವಿಸಿ ಧ್ಯಾನಿಸುವರು. ಹೀಗೆ ತಿಳಿದವರು ತಿಳಿಯಲಿ. ಆದರೆ ನಾವು ಮಾತ್ರ ನಿತ್ಯವೂ ನಿನ್ನ ಸಗುಣ ಯಶೋಗಾನವನ್ನೇ ಮಾಡುತ್ತೇವೆ. ಆ ಕರುಣಾನಿಧಿ, ಸದ್ಗುಣ ರಾಶಿ ಪ್ರಭು, ಹೇ ದೇವ, ನಮ್ಮ ಮನ ವಚನ ಕರ್ಮಗಳ ವಿಕಾರಗಳನ್ನು ಕಳೆದು ನಿನ್ನ ಚರಣಗಳಲ್ಲಿ ಅನುರಾಗ ಉಂಟಾಗುವಂತೆ ಅನುಗ್ರಹಿಸುವಂತಹ ವರವನ್ನು ಕರುಣಿಸು. ಸಬಕೆ ದೇಖತ ಬೇದನ ಬಿನತಿ ಕೀನಿ ಉದಾರ, ಅಂತರ್ಧಾನ ಭಯೇ ಪುನಿಗಯೇ ಬ್ರಹ್ಮ ಆಗಾರ. ಬೈನತೀಯ ಸುನು ಸಂಭು ತಬ ಆಯೇ ಜಹ ರಘುಬೀರ, ವಿನಯ ಕರತ ಗದ ಗಿರಾ ಪೂರಿತ ಪುಲಕ ಶರೀರ. ವೇದಗಳು ಎಲ್ಲರೆದುರಿಗೆ ಪ್ರಭುವನ್ನು ಈ ರೀತಿಯಾಗಿ ಸ್ತುತಿಸಿ ಅಂತರ್ಧಾನರಾಗಿ ಬ್ರಹ್ಮಲೋಕಕ್ಕೆ ತೆರಳಿದರು. ಕಾಕಭುಷುಂಡಿಯವರು ಹೇಳುತ್ತಿದ್ದಾರೆ, ಓ ಗರುಡ, ಹೇಳು. ವೇದ ಪುರುಷರು ಹೊರಟು ಹೋದ ಬಳಿಕ ಪರಶಿವನು ಶ್ರೀರಾಮನ ಸನ್ನಿಧಿಗೆ ಬಂದು ಪುಲಕಿತ ಗಾತ್ರನಾಗಿ ಗದ್ಗದ ಸ್ವರದಿಂದ ಇಂತು ಸ್ತುತಿಸತೊಡಗಿದನು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ, ಹರಣ ಭವ ಭಯ ದಾರುಣಂ.
श्रीरामचन्द्र कृपाल भज मन हरण भव भयदारुणं श्रीराम 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 श्रीराम